ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ 2 ದಿನಗಳ ಪ್ರವಾಸ. ಫಾರ್ ಎಕ್ಸಾಂಪಲ್ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಗುಲ್ಬರ್ಗದಿಂದ ನಾವು 2 ದಿನಗಳ ಪ್ರವಾಸ ಪ್ಲಾನ್ ಈ ರೀತಿ ಇರುತ್ತೆ. ಅಂದರೆ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಾಗಿ ನಾವು ಈ ಪ್ಲಾನ್ ಅನ್ನು ರೆಡಿ ಮಾಡಿದ್ದೇವೆ. ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ 2 ದಿನ ಒಂದಿನ ಪಿಕ್ನಿಕ್, 2 ದಿನ ಅಂತ. ನನ್ನ ಪ್ರಕಾರ 2 ದಿನ ಟೂರ್ ಅಂದ್ರೆ ಈ ತರ ಹೋಗ್ಬೋದು ಅಂತ ಒಂದು ಪ್ಲಾನ್ ಇದೆ. ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಕಲಬುರಗಿಯಿಂದ 2 ದಿನಗಳ ಪ್ರವಾಸ ಈ ರೀತಿ ಇರುತ್ತೆ. ನಮ್ಮ ಕಲಬುರಗಿಯಿಂದ ನೈಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. 8-9 ಗಂಟೆಯಿಂದ ಕಲಬುರಗಿಯಿಂದ ಬಿಡಬೇಕಂತ ಪ್ಲಾನ್. ಇಲ್ಲಿಂದ ನೇರವಾಗಿ ಗೋಕಾಕ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕಲಬುರಗಿಯಿಂದ ಗೋಕಾಕ್ ಫಾಲ್ಸ್ ಬಂದ್ಬಿಟ್ಟು 318 ಕಿಲೋಮೀಟರ್ ಇದೆ. 318 ಕಿಲೋಮೀಟರ್ ಗೋಕಾಕ್ ಫಾಲ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 6-7 ತಾಸು ಜರ್ನಿ ಆಗುತ್ತೆ. ಅದಕ್ಕೋಸ್ಕರ ನೈಟ್ ಬಿಡ್ತಾ ಇದ್ದೀವಿ. ನೈಟ್ 6 ಗಂಟೆ ಬಿಟ್ಟರೆ ಅರ್ಲಿ ಮಾರ್ನಿಂಗ್ ಅಲ್ಲಿ 5-6 ಗಂಟೆ ತನಕ ಆರಾಮಾಗಿ ರೀಚ್ ಆಗ್ಬೋದು. ಅಲ್ಲಿ ರೀಚ್ ಆಗಿ ಅಲ್ಲೇ ಫ್ರೆಶ್ ಅಪ್ ಅದಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಬೆಳಗ್ಗೆ ಬೇಗನೆ ಅಂದರೆ 8 ಗಂಟೆ ತನಕ ನಾವೆಲ್ಲ ಬ್ರೇಕ್ಫಾಸ್ಟ್ ಅದು ಮಾಡ್ಕೊಂಡು ಗೋಕಾಕ್ ಫಾಲ್ಸನ್ನು ಆರಾಮಾಗಿ 10 ಗಂಟೆ ತನಕ ನೋಡ್ಬೋದು. ಇದು ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಗೋಕಾಕ್ ಫಾಲ್ಸ್ ಆದ ನಂತರ ಅಲ್ಲಿಂದ ನೇರವಾಗಿ ಗೋಕಾಕ್ ಫಾಲ್ಸ್ ಇಂದ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಅಂತ ಹೋಗ್ತಾ ಇದೀವಿ. ಬೈಲೊಂಗಲ್ ಹತ್ರ ಬರುತ್ತೆ. ಇಲ್ಲಿಂದ ಗೋಕಾಕ್ ಫಾಲ್ಸ್ ಇಂದ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಬಂದ್ಬಿಟ್ಟು 73 ಕಿಲೋಮೀಟರ್ ಇದೆ. 1 ಗಂಟೆ 15 ನಿಮಿಷ ಅಥವಾ 1.5 ತಾಸು ಜರ್ನಿ ಆಗುತ್ತೆ. ಇಲ್ಲಿಂದ 8 ಗಂಟೆಯಿಂದ 10 ಗಂಟೆ ತನಕ ಗೋಕಾಕ್ ಫಾಲ್ಸ್ ಅನ್ನು ನೋಡಿದ್ಮೇಲೆ ಇಲ್ಲಿಂದ ನಾವು 11:30-12 ಗಂಟೆ ತನಕ ಎಲ್ಲಿ ರೀಚ್ ಆಗ್ಬೋದು ಅಂದ್ರೆ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಅಂತ ರೀಚ್ ಆಗ್ಬೋದು. ಅಲ್ಲಿ ಸರಿಸುಮಾರವಾಗಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ನೋಡ್ಬೇಕಂದ್ರೆ ಸರಿಸುಮಾರವಾಗಿ 2 ತಾಸು ಮಿನಿಮಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ವಿಸಿಟ್ ಮಾಡೋ ಬಿಟ್ಟು ಆಮೇಲೆ ಶಾಲಾ ವಿದ್ಯಾರ್ಥಿಗಳ ಪ್ರವಾಸ ಯಾವ ರೀತಿ ಇರುತ್ತಂದ್ರೆ ನಮ್ಮ ಅಡಿಗೆ ಎಲ್ಲ ಸಾಮಾನೆಲ್ಲ ಸ್ಕೂಲ್ದವರು ವಹಿಸ್ಕೊಂಡಿರ್ತಾರೆ. ಆ ರೀತಿ ರೆಡಿ 2 ತಾಸು ನೋಡುವವರೆಗೂ ನಾವು ಅಡಿಗೆ ಕೂಡ ಈ ಕಡೆ ರೆಡಿ ಮಾಡ್ಕೋಬಹುದು. ಇಲ್ಲಿ 12 ಗಂಟೆಗೆ ರೀಚ್ ಆದ್ಮೇಲೆ 12 ಗಂಟೆಯಿಂದ 2 ಗಂಟೆ ತನಕ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ನೋಡೋ ತನ ಏನಾಗುತ್ತೆ ಅಂದ್ರೆ ನಮ್ಮ ಈ ಕಡೆ ಅಡಿಗೆ ಕೂಡ ರೆಡಿ ಆಗುತ್ತೆ. 2 ಗಂಟೆಯಿಂದ ನೋಡಿದ್ಮೇಲೆ ಅಲ್ಲಿ ಲಂಚ್ ಕೂಡ ಮಾಡಿಸ್ಬೋದು ವಿದ್ಯಾರ್ಥಿಗಳಿಗೆ. ಲಂಚ್ ಮಾಡಿದ್ಮೇಲೆ ಅಲ್ಲಿಂದ ನೇರವಾಗಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಇಂದ ಇಲ್ಲಿಂದ ನೇರವಾಗಿ ಮುಂದಿನ ಪಯಣ ಕಿತ್ತೂರು ಕೋಟೆಯನ್ನು ನೋಡ್ಬೋದು. ಇಲ್ಲಿಂದ ಬರೀ 14 ಕಿಲೋಮೀಟರ್ ಇದೆ. 14 ಕಿಲೋಮೀಟರ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 15-20 ನಿಮಿಷದಲ್ಲಿ ಆರಾಮಾಗಿ ರೀಚ್ ಆಗ್ಬೋದು. ನಾವು ಅಲ್ಲಿಂದ 2:30-3 ಗಂಟೆಗೆ ತನಕ ಬಿಟ್ರು ಅಂತಂದ್ರು, ಅಟ್ಲೀಸ್ಟ್ ನಾವು 3 ಗಂಟೆ ತನಕ ಬಿಟ್ಟಿರ್ತಾರೆ. 3:30 ತನಕ ನಾವು ಇಲ್ಲಿ ಕಿತ್ತೂರು ಫೋರ್ಟನ್ನು ತಲುಪ್ತೀವಿ. ಅಲ್ಲಿ ಆದ್ಮೇಲೆ ಅಲ್ಲೊಂದು ತಾಸು ನೋಡಿದ್ಮೇಲೆ ಅಲ್ಲಿಂದ 4:30 ಆಗುತ್ತೆ. 4:30-5 ಗಂಟೆ ಆಗುತ್ತೆ ಅಂತ ಅಪ್ರಾಕ್ಸಿಮೇಟ್ಲಿ ತಿಳ್ಕೊರಿ. ಅಲ್ಲಿಂದ 5 ಗಂಟೆಯಿಂದ ಅಲ್ಲಿಂದ ನೇರವಾಗಿ ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಹುಬ್ಳಿಗೆ ನೇರವಾಗಿ ಉಣಕಲ್ ಲೇಕ್ ನೋಡ್ಬೋದು, KCD ಯೂನಿವರ್ಸಿಟಿ ನೋಡ್ಬೋದು. ನಿಮ್ಮ ಟೈಮ್ ಯಾವ್ಯಾವ ಪ್ಲೇಸ್ ನೋಡ್ಬೇಕಂತ ಪ್ಲಾನ್ ಮಾಡ್ಕೊಳ್ರಿ. ಅದ್ರ ಪ್ರಕಾರ ನೋಡ್ಬೋದು ಟೈಮ್ ಯಾವ ರೀತಿ ಕನ್ವೀನಿಯಂಟ್ ಆಗುತ್ತೆ. ನಮ್ಮ ಪ್ಲಾನ್ ಪ್ರಕಾರ ಇಸ್ಕಾನ್ ಟೆಂಪಲ್ ಅನ್ನು ತೋರಿಸ್ತಾ ಇದೀವಿ. ಇಲ್ಲಿಂದ ಕಿತ್ತೂರಿಂದ ಇಸ್ಕಾನ್ ಟೆಂಪಲ್ ಬಂದ್ಬಿಟ್ಟು 41 ಕಿಲೋಮೀಟರ್. ಹುಬ್ಳಿ ಇಸ್ಕಾನ್ ಟೆಂಪಲ್ ಅನ್ನು ತೋರಿಸ್ತಾ ಇದೀವಿ. ಅಲ್ಲಿ ಅದು ಇಸ್ಕಾನ್ ಟೆಂಪಲ್ 6 ಗಂಟೆ ರೀಚ್ ಆಗ್ತೀವಿ. ಅಲ್ಲೆಲ್ಲ ನೋಡೋತನ 7-8 ಆಗುತ್ತೆ ಅಂತ ತಿಳ್ಕೊಳ್ರಿ. 2 ತಾಸು ಹೋಗುತ್ತೆ ಅಂತ. 8 ಗಂಟೆ ನೇರವಾಗಿ ಹುಬ್ಳಿ ಸಿದ್ಧಾರೂಢ ಮಠ ಹೋಗ್ತಾ ಇದೀವಿ. ಇಲ್ಲಿಂದ ಸಿದ್ಧಾರೂಢ ಮಠ ಇಸ್ಕಾನ್ ಟೆಂಪಲ್ ಇಂದ ಬರೀ 13 ಕಿಲೋಮೀಟರ್ ಇದೆ. ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಅಲ್ಲಿ 8 ಗಂಟೆ ಬಿಟ್ಟಂದ್ರೆ 8:30 ತನಕ ಈಸಿಯಾಗಿ ರೀಚ್ ಆಗ್ತೀವಿ. ನಮ್ಮ ಮೊದಲೇ ದಿನ ಸ್ಟೇ ಇಲ್ಲಿ ಮಾಡಬೇಕು. ಹುಬ್ಳಿ ಮಠದಲ್ಲಿ ಸಿದ್ಧಾರೂಢ ಮಠದಲ್ಲಿ ಸ್ಟೇ ಮಾಡಿ ಅಲ್ಲಿ ಡಿನ್ನರ್ ಎಲ್ಲ ಅಲ್ಲಿ ವ್ಯವಸ್ಥೆ ದಾಸೋಹ ಮಾಡ್ಕೋಬಹುದು. ಇಲ್ಲ ಹೊರಗಡೆ ನೀವು ಅಡಿಗೆ ಕೂಡ ವಿದ್ಯಾರ್ಥಿಗಳಿಗೆ ಮಾಡ್ಕೋಬಹುದು. ಈ ರೀತಿ ಇಲ್ಲಿ ಸ್ಟೇ ಮಾಡ್ತೀವಿ. ಮೊದಲೇ ದಿನ ಇಲ್ಲಿ ಸ್ಟೇ ಆಗಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ, ಯಾಕಂದ್ರೆ ಸ್ಟೇ ಜಲ್ದಿನೇ ಮಾಡಿರ್ತೀವಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು 8-8:30 ಅಲ್ಲಿಂದ ಬಿಡೋ ನೀವು ಪ್ರಯತ್ನ ಆಗಿರ್ಬೇಕು. ಅಟ್ಲೀಸ್ಟ್ ಏನು ಬಿಟ್ಟಿಲ್ಲ ಅಂದ್ರೂ 7:30-8 ಒಳಗಡೆನೆ ಇಲ್ಲಿಂದ ನೀವು ಹುಬ್ಳಿ ಮಠದಿಂದ ಬಿಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 2ನೇ ದಿನದ ಮೊದಲನೇ ಪ್ಲೇಸ್ ಬಂದ್ಬಿಟ್ಟು ಹುಬ್ಳಿ ಮಠದಿಂದ
ಗೋಕರ್ಣ ಹೋಗ್ತಾ ಇದ್ದೀವಿ. ಗೋಕರ್ಣ ಇಲ್ಲಿಂದ 140 ಕಿಲೋಮೀಟರ್ ಇದೆ. ಹುಬ್ಳಿ ಮಠದಿಂದ ಗೋಕರ್ಣ 140 ಕಿಲೋಮೀಟರ್ ಇದೆ. ಅಪ್ರಾಕ್ಸಿಮೇಟ್ಲಿ 3 ಅವರ್ ಜರ್ನಿ ಆಗುತ್ತೆ. ನಾವು 7:30 ಗಂಟೆಗೆ ಇಲ್ಲಿಂದ ಬಿಟ್ಟು ಅಂದ್ರು 7:30, 8:30, 9:30, 10:30 ತನಕ ನಾವಿಲ್ಲಿ ಗೋಕರ್ಣ ರೀಚ್ ಆಗ್ತೀವಿ. ಗೋಕರ್ಣದಲ್ಲಿ 12 ಗಂಟೆ ತನಕ ಬೀಚಸ್ ಎಲ್ಲ, ಟೆಂಪಲ್ ಎಲ್ಲ, ಓಮ್ ಬೀಚ್ ಎಲ್ಲ ಹಲವಾರು ಪ್ಲೇಸಸ್ಗಳನ್ನು ನೋಡ್ಬೋದು. ಅಲ್ಲಿ 12 ಗಂಟೆ ತನಕ ನೋಡ್ಕೊಂಡು ಅಲ್ಲಿಂದ 12:30ವರೆಗೆ ಅಲ್ಲಿಂದ ನೇರವಾಗಿ ವಿಭೂತಿ ಫಾಲ್ಸ್ ಹೋಗ್ಬೇಕಂತ ಪ್ಲಾನ್ ಇದೆ. ವಿಭೂತಿ ಫಾಲ್ಸ್ ಇಲ್ಲಿಂದ 42 ಕಿಲೋಮೀಟರ್ ಇದೆ. ಇಲ್ಲಿಂದ ಗೋಕರ್ಣದಿಂದ ವಿಭೂತಿ ಫಾಲ್ಸ್ ಬಂದ್ಬಿಟ್ಟು 42 ಕಿಲೋಮೀಟರ್ಸ್ ಅಂತ ಅಪ್ರಾಕ್ಸಿಮೇಟ್ಲಿ 1 ಅವರ್ ಜರ್ನಿ. ಅಲ್ಲಿಂದ 12 ಗಂಟೆ ಅಥವಾ 12:30 ಬಿಟ್ಟು ಅಂದ್ರೆ 1:30 ತನಕ ನಾವು ಎಲ್ಲಿ ರೀಚ್ ಆಗ್ತಿರ್ತೀವಿ ಅಂದರೆ ವಿಭೂತಿ ಫಾಲ್ಸ್ ರೀಚ್ ಆಗಿರ್ತೀವಿ. ವಿಭೂತಿ ಫಾಲ್ಸ್ ಅಲ್ಲಿ 1 ಅವರ್ ಅಥವಾ 2 ಅವರ್ ಜರ್ನಿ ಅಲ್ಲೂ ಕೂಡ ಸ್ಪೆಂಡ್ ಮಾಡ್ತಾರೆ ವಿಭೂತಿ ಫಾಲ್ಸ್ ಮಕ್ಕಳೆಲ್ಲ ಆರಾಮಾಗಿ ಚೆನ್ನಾಗಿ ಅಲ್ಲಿ ವಿಭೂತಿ ಫಾಲ್ಸಲ್ಲಿ ನೀರಲ್ಲಿ ಆಟ ಕೂಡ ಆಡ್ಬೋದು. ಒಳ್ಳೆ ವ್ಯೂ ಇದೆ. ಅಲ್ಲಿ ಕೂಡ ಅಡುಗೆ ಕೂಡ ಲಂಚ್ ಕೂಡ ಅಲ್ಲೇ ಮಾಡ್ಕೊಳ್ರಿ. ಅದು ಅಲ್ಲಿ ಮಾಡ್ಕೋಬೋದು. ಅಲ್ಲಿ ಅಂದ್ರೆ ಇಲ್ಲಾದ್ಮೇಲೆ ಇಲ್ಲಿ ರೆಡಿ ಮಾಡ್ಕೋಬೋದು. ಇಲ್ಲಾಂದ್ರೆ ಇಲ್ಲಿಂದ ಯಾಣ, ವಿಭೂತಿ ಫಾಲ್ಸಿಂದ ಕೇವಲ 10 ಕಿಲೋಮೀಟರ್ದಲ್ಲಿ ಯಾಣ ಇದೆ. 10 ಕಿಲೋಮೀಟರಲ್ಲಿ ಅಲ್ಲಿಂದ 2:30 ಅಥವಾ 3 ಗಂಟೆಗೆ ಬಿಟ್ಟರು 4 ಗಂಟೆ ತನಕ ಇಲ್ಲೇನು ಲಂಚ್ ಮುಗಿಸ್ಕೊಂಡು 3:30 ಗಂಟೆ ಬಿಟ್ಟರು ಅಂದ್ರೆ 3 ಗಂಟೆ ಬಿಟ್ಟರು 3:30 ತನಕ ಆರಾಮಾಗಿ ಅಲ್ಲಿ ರೀಚ್ ಆಗ್ತೀರಿ. 3:30 ರೀಚ್ ಆದಮೇಲೆ ಅಲ್ಲಿಂದ ಸರಿಸುಮಾರವಾಗಿ 2 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನೇರವಾಗಿ ಶಿರ್ಸಿ. 5 ಗಂಟೆಗೆ ಅಲ್ಲಿಂದ ಯಾಣದಿಂದ ಬಿಟ್ಟರು ಅಂದ್ರೆ 6 ಗಂಟೆ ತನಕ ಅಲ್ಲಿಂದ 38 ಕಿಲೋಮೀಟರ್ ಇದೆ. ಯಾಣದಿಂದ ಶಿರ್ಸಿ ಬಂದ್ಬಿಟ್ಟು 38 ಕಿಲೋಮೀಟರ್ ಇದೆ. ಅಲ್ಲಿ ನೋಡ್ಕೊಂಡು ಸಹಸ್ರಲಿಂಗ ಸರೌಂಡಿಂಗ್ ಅಲ್ಲಿ ನೋಡ್ಬೋದು. ಸಹಸ್ರಲಿಂಗ ಬನವಾಸಿ 24 ಕಿಲೋಮೀಟರ್ ಇದೆ. ಈ ರೀತಿ ನೋಡ್ಕೊಂಡು ಇಲ್ಲಿಂದ 2ನೇ ದಿನದ ನೇರವಾಗಿ ಈ ರೀತಿ ಪ್ಲಾನ್ ಆಗಿರುತ್ತೆ. ಅಲ್ಲಿಂದ ನೇರವಾಗಿ ಶಿರ್ಸಿ ನೋಡಿದ ಮೇಲೆ ಶಿರ್ಸಿಯಿಂದ ನೇರವಾಗಿ ನಾವು ಕಲಬುರಗಿ ಅಂದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದರೆ ಶಿರ್ಸಿಯಿಂದ ಕಲಬುರಗಿ ಬಂದುಬಿಟ್ಟು 380 ಕಿಲೋಮೀಟರ್ ಇದೆ. 380 ಕಿಲೋಮೀಟರ್ಸ್. ನೈಟ್ ಅಲ್ಲಿದ್ದ ಲೇಟಾಗಿ 10 ಗಂಟೆಗೆ ಬಿಟ್ಟರು ಸರಿಸುಮಾರವಾಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆ ತನಕ ನಾವು ಕಲಬುರಗಿ ರೀಚ್ ಆಗ್ತಾ ಇದ್ವಿ ಅಂತ ಹೇಳ್ತಾ ಇದ್ವಿ. ಸರಿಸುಮಾರವಾಗಿ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಬಂದುಬಿಟ್ಟು ಕಲಬುರಗಿಯಿಂದ ಇಷ್ಟೆಲ್ಲ ಟೋಟಲ್ 2 ದಿನಗಳಲ್ಲಿ 10 ಪ್ಲೇಸ್ ನೋಡಬಹುದು. 1 ದಿನದಲ್ಲಿ 5 ಪ್ಲೇಸಸ್ ಅಂತ ಕವರ್ ಮಾಡಿದ್ದೀನಿ. ನೀವು ಅದಕ್ಕಿಂತ ಬೇಗ ಮಾಡಿದ್ರೆ ಇನ್ನೂ ಹಲವಾರು ಪ್ಲೇಸಸ್ಗಳು ಹೆಚ್ಚಾಗ್ಬೋದು. ಟೋಟಲ್ ಬಂದ್ಬಿಟ್ಟು 2 ದಿನಗಳ ಪ್ರವಾಸದಲ್ಲಿ ಟೋಟಲ್ ಕಿಲೋಮೀಟರ್ ಬಂದ್ಬಿಟ್ಟು 1150 ಕಿಲೋಮೀಟರ್ ಆಗುತ್ತೆ. ಸ್ಟೂಡೆಂಟ್ಸ್ ಟೂರ್ ಎಷ್ಟಾಗ್ಬೋದು ಎಕ್ಸ್ಪೆಂಡಿಚರ್ ಅಂದರೆ ಟೋಟಲ್ ಆಗಿ 1150 ಕಿಲೋಮೀಟರ್ ಆಗುತ್ತೆ. KSRTC ಬಸ್ ಬುಕ್ ಮಾಡಿದ್ರೆ 48 ರೂಪೀಸ್ ಪರ್ ಕಿಲೋಮೀಟರ್ ಇದೆ. ಅಂದ್ರೆ 1150 ಕಿಲೋಮೀಟರ್ಗಳಿಗೆ 54,700 ರೂಪಾಯಿ ಸಮಥಿಂಗ್ ಆಗುತ್ತೆ. ಡಿಪಾಸಿಟ್ ಎಲ್ಲ ಇಟ್ಕೊಂಡು ಭತ್ತ ಅಂತ ಕೊಡಬೇಕಲ್ಲ ಡ್ರೈವರ್ಗಳಿಗೆ, ಮತ್ತು ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗಿ ಇಟ್ಕೊಂಡು ಒಂದು 60,000 ರೂಪಾಯಿ ಪಾರ್ಕಿಂಗ್ ಆಗಿರ್ಬೋದು, ಟಿಕೆಟ್ ಎಂಟ್ರಿ ಫೀಸ್ ಆಗಿರ್ಬೋದು ಎಲ್ಲ ಇನ್ಕ್ಲೂಡ್ ಮಾಡಿ 60,000 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ. ಮತ್ತು ಅದರ್ ಎಕ್ಸ್ಪೆನ್ಸಿವ್ ಅಂದರೆ ನಿಮ್ದು ಇದು ಊಟದಾಗಿರ್ಬೋದು, ಲಂಚ್ ಆಗಿರ್ಬೋದು, ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು 10,000ರಿಂದ 15,000 ರೂಪಾಯಿ ಎಕ್ಸ್ಪೆಂಡಿಚರ್ ಆಗ್ಬೋದು. ಟೋಟಲ್ ಆಗಿ ನನ್ನ ಪ್ರಕಾರ ಈ ಟೂರಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ಬೋದು ಅಂದರೆ ಒಂದು 80 to 85,000 ರೂಪಾಯಿ ಎಕ್ಸ್ಪೆಂಡಿಚರ್ ಆಗ್ಬೋದು. ನನ್ನ ಪ್ರಕಾರ ಒಂದು ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ತೊಗೋಬಹುದು ಅಂದರೆ 1800 ರೂಪಾಯಿ ಪರ್ ವಿದ್ಯಾರ್ಥಿಗಳು ತೊಂದರೆ 50 ವಿದ್ಯಾರ್ಥಿಗಳಿಗೆ 90,000 ರೂಪಾಯಿ ಕಲೆಕ್ಷನ್ ಆಗುತ್ತೆ. 90,000 ಅಂದರೆ 80 to 85,000 ಎಕ್ಸ್ಪೆಂಡಿಚರ್ ಆಗುತ್ತೆ. ಮತ್ತು ಅದರಲ್ಲಿ 5,000 ರೂಪಾಯಿ ಉಳಿಬೋದು ಅಥವಾ ಕರೆಕ್ಟ್ ಕೂಡ ಆಗ್ಬೋದು. ನನ್ನ ಪ್ರಕಾರ ಒಂದು ವಿದ್ಯಾರ್ಥಿಗಳಿಗೆ 1800 ರೂಪಾಯಿ ನಾವು ಫೀಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. 50 ವಿದ್ಯಾರ್ಥಿಗಳು ಮತ್ತು 5 ಸ್ಟಾಫ್ಗಳು ಇದರ ಜೊತೆಯಲ್ಲಿ ಈ 2 ದಿನಗಳ ಪ್ರವಾಸದಲ್ಲಿ ಆರಾಮಾಗಿ ಈ ರೀತಿ ನೋಡ್ಬೋದು. ಓಕೆ, ಮತ್ತು ಇದೇ ರೀತಿ ನಿಮಗೆ ಎಷ್ಟು ದಿನಗಳ ಪ್ರವಾಸ ಬೇಕು, ಎಷ್ಟು ಎಕ್ಸ್ಪೆಂಡಿಚರ್ ಆಗ್ಬೋದು ಅಂತ, ಮತ್ತು ಯಾವ್ಯಾವ ಪ್ಲೇಸಸ್ಗಳು ನೋಡಬೇಕಂತ ನಿಮ್ಮ ಪ್ಲ್ಯಾನ್ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಟ್ರಿಪ್ಪಿನ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.